ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಿನ್ನೆ ಚಿರತೆ ಎಂಟ್ರಿಗೆ ಜನ ಬೆಚ್ಚಿ ಬಿದ್ದಿದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಚಿರತೆಯನ್ನ ಸೆರೆ ಹಿಡಿತಾರೆ ಅಂದ್ಕೊಂಡು ಜನರು ನೆಮ್ಮದಿಯಿಂದ ಮನೆ ಸೇರಿದ್ರು. ಆದ್ರೆ ಮತ್ತೆ ಇವತ್ತು ಅದೇ ಜಾಗದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಇದರಿಂದ ಜನ ಗಾಬರಿಯಾಗಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೆ ಕಾಣಿಸಿಕೊಂಡ ಚಿರತೆ, ಸ್ಥಳೀಯರಲ್ಲಿ ಹೆಚ್ಚಿದ ಆತಂಕ. ಬೋನ್ ಇಟ್ಟಿಲ್ಲ, ನೈಟ್ ಅರಣ್ಯ ಸಿಬ್ಬಂದಿಗಳು ಇಲ್ವೇ ಇಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಈ ಸಿಸಿಟಿವಿ ದೃಶ್ಯವನ್ನು ಒಮ್ಮೆ ಸೂಕ್ಷ್ಮವಾಗಿ ನೋಡಿ. ನಿನ್ನೆ ಬ್ಯಾಡ್ರಹಳ್ಳಿಯ ಭಾರತ್ ನಗರಕ್ಕೆ ಎಂಟ್ರಿ ಕೊಟ್ಟಿದ್ದ ಅದೇ ಚಿರತೆ ಮತ್ತೆ ಅದೇ ರಸ್ತೆಯಲ್ಲಿ ಕಾಣಿಸಿಕೊಂಡಿದ್ದು ಜನರು ನಡುಗುವಂತೆ ಮಾಡಿದೆ. ಯಾಕಂದ್ರೆ ಪ್ರತಿದಿನ ಅತಿಥಿಯಂತೆ ಬಂದು ಪ್ರದಕ್ಷಿಣೆ ಹಾಕುತ್ತಿರೋ ಈ ಚಿರತೆ ಎಲ್ಲಿ ಹೇಗೆ ಜನರನ್ನ ಅಟ್ಯಾಕ್ ಮಾಡಿಬಿಡತ್ತೋ ಅನ್ನೋ ಭೀಕರ ಆತಂಕದಲ್ಲಿದ್ದಾರೆ ಸ್ಥಳೀಯರು. ಶತಾಯ ಗತಾಯ ಚಿರತೆಯನ್ನ ಹಿಡಿಯಲೇಬೇಕು ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಈಗ ಪಣ ತೊಟ್ಟಿದ್ದಾರೆ. ಹೌದು, ಮೊನ್ನೆ ಅಂದ್ರೆ ಜುಲೈ 8ರಂದು ರಾತ್ರಿ ಭಾರತ್ ನಗರದ ಇದೇ ರಸ್ತೆಯಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿತ್ತು. ದಾರಿ ತಕ್ಕಿ ಬಂದಿದೆ ಅಂತ ಜನ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರು. ನಿನ್ನೆ ಇಡೀ ದಿನ ಕಾರ್ಯಾಚರಣೆ ನಡೆಸಿದ ಸಿಬ್ಬಂದಿಗಳಿಗೆ ಚಿರತೆಯ ಜಾಡು ಸಿಗಲೇ ಇಲ್ಲ. ಹಾಗಾಗಿ ಇನ್ನು ಬರಲ್ವೇನೋ ಬಿಡು ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಿಲ್ಲಿಸಿ ಮನೆಗೆ ತೆರಳಿದ್ರು. ಆದ್ರೆ ರಾತ್ರಿ ಮಲಗಿ ಬೆಳಗ್ಗೆ ಏಳುವಷ್ಟರಲ್ಲಿ ಮತ್ತದೇ ಟೆನ್ಷನ್ ಶುರುವಾಗಿತ್ತು. ನಮಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬೋನ್ ಬಂದ ತಕ್ಷಣ ನಾವು 3-4 ಪಾಯಿಂಟ್ ಮಾರ್ಕ್ ಮಾಡಿದ್ವಿ ಆಲ್ರೆಡಿ. ಅಲ್ಲಿ ಬೋನ್ ಇಟ್ಟು ಇವತ್ತು ಸಾಯಂಕಾಲ ಮತ್ತೆ ನೈಟ್ ಎಲ್ಲ ಗಸ್ತು ಮಾಡಿ ಸೆರೆ ಹಿಡಿಯೋಕೆ ಕಾರ್ಯಾಚರಣೆ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ನಿನ್ನೆ ರಾತ್ರಿ 9:30 ಮತ್ತು ಬೆಳಗಿನ ಜಾವ 4:30 ಸುಮಾರಿಗೆ ಅದೇ ಜಾಗದಲ್ಲಿ ಚಿರತೆ ಮತ್ತೆ ಕಾಣಿಸಿಕೊಂಡಿತ್ತು. ಅದಕ್ಕೆ ಸಾಕ್ಷಿಯೇ ಈ ಸಿಸಿಟಿವಿ ದೃಶ್ಯ. ಎರಡನೇ ಬಾರಿ ಕೂಡ ಚಿರತೆ ಕಾಣಿಸಿಕೊಂಡಿದ್ದು ಸ್ಥಳೀಯರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ನಿನ್ನೆ ಕಾಟಾಚಾರಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದು ಹೋಗಿದ್ದಾರೆ, ಒಂದು ಬೋನ್ ಕೂಡ ಇಟ್ಟಿಲ್ಲ ಅಂತ ಜನ ಕಿಡಿಕಾರಿದ್ರು. ಇಷ್ಟಾಗುತ್ತಿದ್ದಂತೆ ಸ್ಥಳೀಯ ಶಾಸಕ ST ಸೋಮಶೇಖರ್ ಕೂಡ ಭೇಟಿ ನೀಡಿ ಕಾರ್ಯಾಚರಣೆ ಪರಿಶೀಲಿಸಿದ್ರು. ಜನರ ಆಕ್ರೋಶದ ಬೆನ್ನಲ್ಲೇ ಎಚ್ಚೆತ್ತ ಅರಣ್ಯ ಇಲಾಖೆ ಸಿಬ್ಬಂದಿ ರಸ್ತೆ ಪಕ್ಕದಲ್ಲೇ ಇರುವ ಕಾಡಿನ ಪೊದೆಗಳನ್ನು ತೆರವು ಮಾಡಿದ್ದಾರೆ. ಚಿರತೆ ಹಿಡಿಯಲು ಬೋನ್ ಇಡಲು ಜಾಗ ಮಾಡಿಕೊಂಡಿದ್ದು ಇವರಿಗೆ GBA ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ಸಂಜೆ ವೇಳೆಗೆ 3-4 ಕಡೆ ಬೋನ್ ಇರಿಸಲಾಗಿದ್ದು ಚಿರತೆ ಸೆರೆಗೆ ಬೆಳಗ್ಗೆಯಿಂದ ಸಂಜೆವರೆಗೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದ್ದೀವಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇಲ್ಲಿ ನಿನ್ನೆ 4 ಗಂಟೆಗೆ ಕಾಣಿಸ್ಕೊಂಡಿದೆ. ಇವತ್ತು ಬೆಳಗ್ಗೆ ಜಾವ 4 ಗಂಟೆಗೆ ಮತ್ತೆ ಕಾಣಿಸ್ಕೊಂಡಿದೆ. ತಿರ್ಗಾ ನೈಟು 9:30 ಕಾಣಿಸ್ಕೊಂಡಿದೆ. ಅವರೆಲ್ಲ ಬಂದು ನಮ್ಮ ಹತ್ರ ಹೇಳಿ ಮಾತಾಡಿದ್ದಾರೆ, ನೋಡಿದ್ದಾರೆ, ಇಲ್ಲೂ ಪಾರ್ಕ್ ಒಳಗಡೆ ಕಾಣಿಸಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಿನ್ನೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಅರಣ್ಯ ಇಲಾಖೆ, BBMP ಅವರು ಎಲ್ಲ ಬಂದು ತಪಾಸಣೆ ನಡೆಸ್ತಾ ಇದ್ದಾರೆ. ಈಗ ಬೇರೆ ಕಡೆ ಹೋಗಿದೆ ಅಂತ ವರದಿಯಾಗಿದೆ. ಒಟ್ನಲ್ಲಿ ಚಿರತೆ ಪ್ರತ್ಯಕ್ಷದಿಂದ ಭಾರತ್ ನಗರ ಏರಿಯಾದ ಜನ ಕತ್ತಲಾಗುತ್ತಲೇ ಮನೆ ಸೇರುವಂತಾಗಿದ್ದು ಸಂಪೂರ್ಣ ಭಯಭೀತರಾಗಿದ್ದಾರೆ. ಅದರ ಸೆರೆಗೆ ನಿರಂತರ ಕಾರ್ಯಾಚರಣೆ ಏನೋ ನಡೆದಿದೆ. ಆದರೆ ಕಾಡಿನ ಭಾಗದಲ್ಲಿ ಶಾಶ್ವತವಾಗಿ ಸಿಸಿಟಿವಿ ಅಳವಡಿಸೋ ಕೆಲಸವನ್ನು ಅರಣ್ಯ ಇಲಾಖೆ ಮಾಡಬೇಕಿದೆ ಎನ್ನುವುದು ಸಾರ್ವಜನಿಕರ ಆಗ್ರಹ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.